ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರದೀಪ್ ಈಶ್ವರ್ ಅವರ ಬೆನ್ನಿಗೆ ಹೈಕಮಾಂಡ್ ನಿಂತುಕೊಂಡಿದೆ. ಮೊನ್ನೆ ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಎಸೆಯಲಾಯಿತು. ಚಿಕ್ಕಬಳ್ಳಾಪುರದಲ್ಲಿ ನಡೆದಂಥ ಘಟನೆ ಇದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅವರಿಗೆ ಸಪೋರ್ಟ್ ಆಗಿ ಈಗ ಹೈಕಮಾಂಡ್ ನಿಂತುಕೊಂಡಿದೆ. ಸುರ್ಜೇವಾಲಾ ವೇಣುಗೋಪಾಲ್ಗೆ ಕರೆ ಮಾಡಿ ಬೆಂಬಲವನ್ನು ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ವಿಚಲಿತರಾಗಬೇಡಿ ಅಂತ ಸೂಚನೆಯನ್ನು ಕೊಟ್ಟಿದೆ ಹೈಕಮಾಂಡ್. ನೀವು ಕಾನೂನು ಹೋರಾಟವನ್ನು ಮುಂದುವರಿಸಿ. ಚಪ್ಪಲಿ ಎಸೆತವನ್ನು ಗಂಭೀರವಾಗಿ ಹೈಕಮಾಂಡ್ ಪರಿಗಣಿಸಿದೆ. ನೋಡಿ, ಒಂದು ಬಹಿರಂಗ ರ್ಯಾಲಿಯಲ್ಲಿ ಅವ್ರು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಚಪ್ಪಲಿಯನ್ನು ಎಸೆಯಲಾಗುತ್ತೆ. ಅದು ಸರಿಯಾಗಿರ್ತಕ್ಕಂತಹ ಧೋರಣೆ ಮತ್ತು ನಡೆಯಲ್ಲ. ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಲೇಬೇಕು. ಅದು ಯಾರೇ ಆಗಿರಲಿ, ಬರೀ ಜನಪ್ರತಿನಿಧಿ ಮಾತ್ರ ಅಂತಲ್ಲ, ಯಾವುದೇ ವ್ಯಕ್ತಿಗೂ ಚಪ್ಪಲಿಯಲ್ಲಿ ಎಸೆಯುವಂಥ ಪ್ರವೃತ್ತಿ ಇದೆಯಲ್ಲ, ಅದು ಬಹಳ ವಿಕೃತ ಮನಸ್ಥಿತಿ ಇರ್ತಕ್ಕಂಥವ್ರು ಮಾತ್ರ ಆ ರೀತಿಗೆ ಮಾಡಲಿಕ್ಕೆ ಸಾಧ್ಯ. ಸೊ ಈ ವಿಚಾರ ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇದೆ. ಆದರೆ ನೋಡಿ, ಒಬ್ಬ ಜನಪ್ರತಿನಿಧಿ, ಜನರಿಂದ ಆಯ್ಕೆಯಾಗಿರ್ತಕ್ಕಂಥ, ಶಾಸನಬದ್ಧವಾಗಿ ಆಯ್ಕೆಯಾಗಿರ್ತಕ್ಕಂಥ, ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಶಾಸಕನ ಮೇಲೆ ಚಪ್ಪಲಿನ ಎಸೀತಾರೆ ಅಂದರೆ ಏನರ್ಥ ಇದು ಅಂತ. ಶಾಸಕ ಮಾತ್ರ ಅಂತಲ್ಲ, ಯಾರಿಗೂ ಸಹ ಈ ರೀತಿಯಾಗಿ ಬಹಳ ಕೆಟ್ಟದಾಗಿ ನಡೆಸಿಕೊಳ್ಳುವಂಥದ್ದು ಇದೆಯಲ್ಲ, ಅದು ಸರಿಯಾಗಿರ್ತಕ್ಕಂಥ ಧೋರಣೆ ಅಲ್ಲ. ರಾಜಾರೋಷವಾಗಿ ಹೀಗೆ ಒಬ್ಬ ಶಾಸಕನಿಗೆ ಚಪ್ಪಲಿಯಲ್ಲಿ ಹೊಡಿತಾರೆ ಅನ್ನೋದಾದರೆ ಇವರ ಧೈರ್ಯ ಮತ್ತು ಇವರ ಮನಸ್ಥಿತಿ ಎಷ್ಟು ವಿಕೃತತೆಯಿಂದ ಕೂಡಿದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಮನಗಾಣಬೇಕಾಗಿದೆ ಅಂತ. ಈಗ ಪ್ರದೀಪ್ ಈಶ್ವರ್ ಅವರ ಬೆನ್ನಿಗೆ ಹೈಕಮಾಂಡ್ ನಿಂತ್ಕೊಳ್ಳುವಂಥ ಒಂದು ಕೆಲಸ ಇದೆ. ನೋಡಿ, ನಿಮ್ಮ ಸೈದ್ಧಾಂತಿಕ ವಿರೋಧಗಳಾಗಿರ್ಬೋದು ಅಥವಾ ರಾಜಕೀಯ ಹೇಳಿಕೆಗಳಿಗೆ ವಿರೋಧವನ್ನು ವ್ಯಕ್ತಪಡಿಸೋದಾಗಿರ್ಬೋದು ಅಥವಾ ಪ್ರದೀಪ್ ಈಶ್ವರನ ವಿರೋಧ ಮಾಡಿ, ತಮಗೆ ವಿರೋಧ ಮಾಡಲಿಕ್ಕೆ ಅವಕಾಶ ಇದೆ. ಸಂವಿಧಾನ ಕೊಟ್ಟಿರ್ತಕ್ಕಂಥ ಅವಕಾಶ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಇನ್ನೊಬ್ಬರ ನಿಲುವುಗಳನ್ನು, ನಡೆಗಳನ್ನು ನಾವು ಸಹ ಅಂಗೀಕರಿಸಬೇಕು ಅನ್ನುವಂಥದ್ದು ಏನೂ ಇಲ್ಲ. ವಿರೋಧ ಮಾಡಲಿಕ್ಕೆ ನಮಗೆ ಹಕ್ಕಿದೆ. ಹಾಗಂತ ಈ ರೀತಿಗೆ ಒಬ್ಬ ಶಾಸಕರ ಮೇಲೆ ಚಪ್ಪಲಿನ ಎಸಿತೀರಿ ಅನ್ನೋದಾದರೆ ಇದಕ್ಕೆ ಏನರ್ಥ ಅಂತ. ನಿಜಕ್ಕೂ ಈ ನಿಟ್ಟಿನಲ್ಲಿ ನೀವು ಕಾನೂನು ಹೋರಾಟವನ್ನು ಮಾಡಿ ನಾವು ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳುವಂಥ ಒಂದು ಕಾರ್ಯವನ್ನು ಮಾಡ್ತೀವಿ ಅಂತ ಹೈಕಮಾಂಡ್ ಧೈರ್ಯ ತುಂಬುವ ಕೆಲಸವನ್ನು ಮಾಡಿದೆ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ.